ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಬಂದ ಮೇಲೆ ಇಲ್ಲಿ ಕಮೆಂಟ್ ಕಾಣಿಸ್ತಿದೆ ನೋಡಿ, ಈ ಕಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಮತ್ತು ಇಲ್ಲಿ ಮೋರ್ ಅಂತ ಬರುತ್ತೆ ನೋಡಿ, ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣಿಸ್ತಿರುವ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಆದಮೇಲೆ ನಿಮಗೆ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ಎಲ್ಲ ಕೇಳಿಸ್ಕೊಳ್ಳಿ, ಇದು ಭಾರಿ ಕಷ್ಟ ಡೌನ್ಲೋಡ್ ಮಾಡೋದು, ಅದಕ್ಕಾಗಿ ಕಂಪ್ಲೀಟಾಗಿ ನೋಡ್ಕೊಳ್ಳಿ, ಏನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಕಾಣಿಸ್ತಿದೆ ನೋಡಿ 20 ಸೆಕೆಂಡ್ ವೆಯ್ಟ್ ಮಾಡಬೇಕು ಅಂತ. ಈ 20 ಸೆಕೆಂಡ್ ವೆಯ್ಟ್ ಮಾಡಿದ್ಮೇಲೆ ನಿಮಗೆ ಲಿಂಕ್ ಬರುತ್ತೆ. ಯಾರಿಗೆ ಟವರ್ ಸಿಗಲ್ಲ ಟವರ್ ಕೆಳಗೆ ಕುತ್ಕೊಂಡು ಮಾಡ್ಕೊಬೋದು ನೋಡಿ, ಹಿಂಗಾಗ್ತದೆ. ಇಲ್ಲಿ ಇದಾದಮೇಲೆ ಇಲ್ಲೊಂದು ಲಿಂಕ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ಬಂತು ಅಂದರೆ ಏನು ಮಾಡಬೇಡಿ, ಇಂಟು ಮಾರ್ಕ್ ಬರ್ತಿದೆ ಅಂತ ಒತ್ತಕೋಬೇಡಿ. ಇಲ್ಲಿ ನೋಡಿ, ಇಲ್ಲಿ ಬಂದಿರುವ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಟು ಎಕ್ಸ್ ಅಂತ ಬರ್ತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಥರ ಏನಾದರೂ ಬಂತು ಅಂದರೆ ನಿಮ್ಮ ಫೋನಿನ ಬ್ಯಾಕ್ ಬಟನ್ ಹೊಡಿಬೇಕು. ಬ್ಯಾಕ್ ಬಟನ್ ಏನು ಅಂದರೆ ಕಾಣಿಸ್ತಿದೆ ನೋಡಿ, ಇದೇ ನಿಮ್ಮ ಫೋನಿನ ಬ್ಯಾಕ್ ಬಟನ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಇನ್ನೊಂದು ಸತಿ ಏನಾದರೂ ಈ ಥರ ಅಡ್ವರ್ಟೈಸ್ಮೆಂಟ್ ಬಂತು ಅಂದರೆ ಇಲ್ಲಿ ಕಾಣಿಸ್ತಿರೋ ಇಂಟು ಮಾರ್ಕ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಸತಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅವರ ಒಂದು ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ ನೋಡಿ. ಇದು ಅಲ್ಲ ಅವರ ವೆಬ್ಸೈಟ್ ಬೇರೆ. ಈಗ ನಾವು ಬ್ಯಾಕ್ ಬಟನ್ ಒತ್ತಬೇಕು, ಮತ್ತೆ ಇನ್ನೂ ಲಿಂಕಿಗೆ ಒತ್ತಬೇಕು. ಅಡ್ವರ್ಟೈಸ್ಮೆಂಟ್ ಅಂತಂದರೆ ಫೋನಿನ ಬ್ಯಾಕ್ ಬಟನ್ ನೋಡಿರಿ, ಮತ್ತು ಅದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನಿಮ್ಮ ಫೋನಿನ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ, ಮತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಬರೋವರೆಗೂ ಮಾಡಿ. ನಿಮ್ಮ ಫೋನಿನ ಲಾಸ್ಟಿಗೆ ಕರ್ಕೊಂಡೋಗಿ ಡೌನ್ಲೋಡ್ ಲಿಂಕ್ ಕೊಡುತ್ತೆ. ಮತ್ತೆ ಬ್ಯಾಕ್ ಬಟನ್ ನೋಡಿರಿ, ಮತ್ತೆ ಆ ಲಿಂಕಿಗೆ ಪ್ರೆಸ್ ಮಾಡಿ. ಇದು ಭಾರಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ನೋಡಿ. ಮತ್ತೊಮ್ಮೆ ನೀವು ನಿಮ್ಮ ಫೋನಿನ ಬ್ಯಾಕ್ ಬಟನ್ ಪ್ರೆಸ್ ಮಾಡಬೇಕಾಗುತ್ತೆ, ಮತ್ತೆ ಇದನ್ನು ಲಿಂಕಿಗೆ ಪ್ರೆಸ್ ಮಾಡಬೇಕಾಗುತ್ತೆ. ಈಗ ನಾವು ಡೌನ್ಲೋಡ್ ಲಿಂಕಿಗೆ ಬಂದಾಗಿದೆ. ಇಲ್ಲಿ ಡೌನ್ಲೋಡ್ ಲಿಂಕ್ ನೀವು ಹುಡುಕಬೇಕಾಗುತ್ತದೆ ಅಂತ ಏನಿಲ್ಲ. ಇಲ್ಲಿ ಕೆಳಗೆ ಕಾಣಿಸ್ತಿರುವ ನಿಮ್ಮ ಫೋನಿನ ಕೆಳಗೆ ಇಲ್ಲಿ ಬಂದಿರುವ ಈ ಡೌನ್ಲೋಡ್ ಲಿಂಕ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಆಮೇಲೆ ಸೀದಾ ಅವರ ಒಂದು ವೆಬ್ಸೈಟಿಗೆ ಹೋಗ್ತೀರಾ. ಮತ್ತೆ ನಿಮಗೆ ಟೈಮಿಂಗ್ಸ್ ಬರುತ್ತೆ, ಈ ಟೈಮಿಂಗ್ಸಲ್ಲಿ ಕಾಯ್ತಿರಬೇಕು. ನಿಮ್ಗೆ ಮತ್ತೆ ಒಂದು ಲಿಂಕ್ ಸಿಗುತ್ತೆ. ಈ ಥರ ಓಪನ್ ಅಂತ ಬಂದರೆ ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕೋಗಬೇಡಿ. ಇಲ್ಲಿ ಟೈಮಿಂಗ್ಸ್ ಆದಮೇಲೆ ಇಲ್ಲ ಕ್ಲಿಕ್ ಮಾಡಿ. ನೋಡಿ, ಬಂದಿರುವ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಜನರೇಟರ್ ಮತ್ತೆ ಇಲ್ಲಿ ಬಂದಿದೆ ನೋಡಿ ಡೌನ್ಲೋಡ್ ಲಿಂಕ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಸೀದಾ ಅವರ ಒಂದು ವೆಬ್ಸೈಟಿಗೆ ಹೋಗ್ತೀರಾ ನೋಡಿ. ಅವರ ಅರ್ಹ ವೆಬ್ಸೈಟಿಗೆ ಬಂದಾಗಿದೆ. ನಾವು ಇಲ್ಲಿ ಕಾಣಿಸ್ತಿರುವ ನಿಮಗೆ ಇಲ್ಲಿ ಸ್ಕಿಪ್ AD ಅಂತ ಓಡಿದ್ಬಿಟ್ಟು ನಿಮ್ಮ ಫೋನ್ ಬ್ಯಾಕ್ ಬಟನ್ ಹೊಡಿಬೇಕು. ಆಮೇಲೆ ಟೈಮಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಟೈಮಿಂಗ್ ಸ್ಟಾರ್ಟ್ ಆದಮೇಲೆ ಈ ಲಿಂಕಿಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಲಿಂಕಿಗೆ ಕ್ಲಿಕ್ ಮಾಡೋದ್ರ ಮೇಲೆ ನೋಡಿ ಈ ಥರ ಅಡ್ವರ್ಟೈಸ್ಮೆಂಟ್ ಬಂತು ಅಂದರೆ ನಿಮ್ಮ ಫೋನಿಗೆ ಬ್ಯಾಕ್ ಬಟನ್ ಕ್ಲಿಕ್ ಮಾಡಬೇಕು, ಮತ್ತು ಆ ಒಂದು ಲಿಂಕಿಗೆ ಕ್ಲಿಕ್ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ಬಂತು ಅಂದರೆ ನಿಮ್ಮ ಫೋನಿನ ಬ್ಯಾಕ್ ಬಟನ್ ನೋಡಿರಿ, ಮತ್ತೆ ಆ ಲಿಂಕಿಗೆ ಮಾಡಬೇಕಾಗುತ್ತೆ. ಮತ್ತೆ ಅದೇ ಲಿಂಕಿಗೆ ಕ್ಲಿಕ್ ಮಾಡಿ ನಿಮ್ಮ ಫೋನಿನ ಇಲ್ಲಿ
ಅಡ್ವರ್ಟೈಸ್ಮೆಂಟ್ ಬಂದು ಬ್ಯಾಕ್ ಬಟನ್ ನೋಡಿರಿ, ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಲಿಂಕ್ ಮೇಲೆ ನೋಡಿ. ಇದು ರಿಯಲ್ ಡೌನ್ಲೋಡ್ ಲಿಂಕ್ ಬಂದಾಗಿದೆ. ಇಲ್ಲಿ ಕಾಣಿಸ್ತಿರುವ ಈ ಪ್ರೊಫೈಲನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಕರೆಕ್ಟ್ ಕಳ್ಕೊಳ್ಳಿ, 43.63 MB ಇರಬೇಕು. ಇದು ಡೌನ್ಲೋಡ್ ಸ್ಟಾರ್ಟ್ ಆಗಿದೆ. ನೋಡಿ, ಇವಾಗ ಡೌನ್ಲೋಡ್ ಸ್ಟಾರ್ಟಿಂಗ್ ಅಂತ ಬಂದಿದೆ. ಸ್ಟಾರ್ಟ್ ಆಗ್ತದೆ ಡೌನ್ಲೋಡ್ ಆಗೋದು. ನಾನು ಡೌನ್ಲೋಡ್ ಮಾಡಿದ್ದೆ, ಬಟ್ ನಿಮ್ಗೆ ಈ ಥರ ಏನು ಬರಲ್ಲ. ನೋಡಿ, ನಿಮಗೆ ಅದು ಒತ್ತದ ಮೇಲೆ ಈ ಥರ ಬರುತ್ತೆ. ಇಲ್ಲಿ ನೀವು ಡೈಲ್ ಅಂತ ನೋಡ್ಕೋಬೋದು ಎಷ್ಟು ಆಗುತ್ತೆ ಅಂತ ಹಾಕೋದು ಕಾಣಿಸುತ್ತೆ. ನಮ್ಮ ಒಂದು ಫೈಲ್ ಡೌನ್ಲೋಡ್ ಆಗಿದೆ. ಈಗ ನಿಮಗೆ ಇಂಪಾರ್ಟೆಂಟ್ ಆಗೋದು ಈ ಝೆಡ್ ಆ್ಯಡ್ಚೋರ್ ಆ್ಯಪ್. ಈ ಝೆಡ್ ಆ್ಯಡ್ಚೋರ್ ಆ್ಯಪ್ ಇದ್ದರೆ ಫೈಲ್ ಈಸಿ ಆಗುತ್ತೆ. ನಿಮ್ಮ ಫೋನಿನ ಇಲ್ಲಿ ಮ್ಯಾಪ್ ಮೋಡ್ ಹಾಕೋಕ್ಕೆ. ಈ ಮ್ಯಾಪ್ ಮೋಡ್ ಹೇಗೆ ಹಾಕೋದು ಅಂದರೆ, ನೀವು ಝೆಡ್ ಆ್ಯಡ್ಚೋರ್ ಆ್ಯಪು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಲಿಂಕು, ಅದನ್ನು ಡೌನ್ಲೋಡ್ ಮಾಡ್ಕೊಬೋದು. ಇಲ್ಲಿ ಕಾಣಿಸ್ತೀವಿ ನೋಡಿ, ಡೌನ್ಲೋಡ್ ಲಿಂಕ್ ಅಂತ ಡೌನ್ಲೋಡ್ ಅಂತ ಬರ್ತಿರುತ್ತೆ. ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ತುಂಬ ಫೈಲ್ಗಳಿರುತ್ತೆ, ನೀವು ಹುಡುಕಬೇಕು, ಫೈಲನ್ನು ಹುಡುಕಬೇಕಾಗುತ್ತೆ. ನೋಡಿ, ನಿಮಗೆ ಹುಡುಕ್ಬೇಕಾಗುತ್ತೆ. ಹುಡುಕಿದ ಮೇಲೆ ನಿಮಗೆ ಇಲ್ಲಿ ಕಾಣಿಸ್ತೀವಿ ನೋಡಿ, 43.63 MB ಇರುವ ಈ ಫೈಲ್ನ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕಾಗುತ್ತೆ. ಇದರಲ್ಲಿ 3 ಸೆಕೆಂಡ್ ಲಾಂಗ್ ಪ್ರೆಸ್ ಮಾಡೋದು ಬೇಡ. ಇದರಲ್ಲಿ ಒಂದು ಸಿಂಪಲ್ ಟಚ್ ಮಾಡಿಬಿಟ್ಟು ಮತ್ತು ಇದ್ರ ಮೇಲೆ ಎಕ್ಸ್ಟ್ರಾಕ್ಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಈ ಥರ ಏನು ಬರಲ್ಲ, ನೀವು ಡೈರೆಕ್ಟ್ ಈ ಥರ ಬರುತ್ತೆ. ಎಕ್ಸ್ಟ್ರಾಕ್ಟ್ ಆಗಿದೆ. ಈಗ ನೀವು ಎಕ್ಸ್ಟ್ರಾಕ್ಟ್ ಆಗಿರೋ ಫೈಲನ್ನು ಹುಡುಕಬೇಕಾಗುತ್ತೆ. ಟೆನ್ಷನ್ ಬೇಡ ಅಂದರೆ ನಿಮಗೆ ಇಲ್ಲಿ ಕಾಣಿಸ್ತು ನೋಡಿ, ಈ 3 ಬಟನ್, ಸ್ಮಾಲ್ ಬಟನ್ ಅಲ್ಲ ದೊಡ್ಡ ಬಟನ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಡೇಟ್ ಅಂತ ಬರ್ತಿದೆ ನೋಡಿ, ಈ ಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮದೆಲ್ಲ ಫೈಲ್ಗಳು ಎಕ್ಸ್ಟ್ರಾಕ್ಟ್ ಆಗಿರೋದೆಲ್ಲ ಇಲ್ಲಿ ಬರುತ್ತೆ. ಲಾಸ್ಟಲ್ಲಿದೆ ನೋಡಿ, ನಂದು ಮ್ಯಾಪ್ ಎಕ್ಸ್ಟ್ರಾಕ್ಟ್ ಆಗಿದೆ. ಇಲ್ಲಿ ನೀವು ನೋಡ್ತಿರಲ್ಲ, ಇದೇ ನನ್ನ ಹೊಸ ಮ್ಯಾಪು ಎಕ್ಸ್ಟ್ರಾಕ್ಟ್ ಆಗಿರುವುದು. ಇದನ್ನು ಈಗ ಏನು ಮಾಡಬೇಕು ಅಂದರೆ 3 ಸೆಕೆಂಡ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಮತ್ತು ಇಲ್ಲಿ ಬರ್ತಿರುವ ಕಟ್ ಅಂತ ಆಪ್ಷನ್ಗೆ ಕ್ಲಿಕ್ ಮಾಡಿ ನೀವು ನಿಮ್ಮ ಫೋನಿನ ಡೌನ್ಲೋಡ್ ಅಂತ ಸೆಕ್ಷನ್ ಇದೆ ನೋಡಿ ಮೇಲುಗಡೆ, ಈ ಮೇಲ್ಗಡೆ ಡೌನ್ಲೋಡ್ ಸೆಕ್ಷನ್ ಪ್ರೆಸ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಡಿವೈಸ್ ಸ್ಟೋರ್ ಅಂತ ಬರ್ತಿರುವ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ನೀವು ನಿಮ್ಮ ಫೋನಿನ ಬಸ್ ಸೀಡ್ ಅಂತ ಇರುತ್ತೆ, ನಿಮ್ಮ ಫೋನಲ್ಲಿ ಬಸ್ ಸೀಡ್ ಅಂತ ಇರುತ್ತೆ, ಆ ಬಸ್ ಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಬಸ್ ಸೀಡ್ ಯಾರ್ಯಾರಿಗೆ ಸಿಗಲ್ಲ ಅವರು ಈ ವೆಬ್ಸೈಟ್ ಒಳಗೆ ಹೋಗಿ ಸಿಕ್ಕೇ ಸಿಗುತ್ತೆ. ಯಾರ್ಯಾರು ಮುಂಗಡೆ ಬಸ್ ಸೀಡ್ ಅಂತಿರಲ್ಲ ಅವ್ರು ಈ ವೆಬ್ಸೈಟಿಗೆ ಹೋಗ್ಬೋದು. ಈ ವೆಬ್ಸೈಟಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ, ಈ ಬಸ್ ಸೈಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಕಾಣಿಸ್ತಿರುವ ಮೋಡ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಮತ್ತು ನಿಮಗೆ ಇಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಆಪ್ಷನ್ನ ಇಲ್ಲಿ ಪ್ಲೇಸ್ ಮಾಡೋಕ್ಕೆ ಕೊಟ್ಟಿರ್ತಾರೆ ಆಪ್ಷನ್. ಈ ಪ್ಲೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೈಲ್ ಇಲ್ಲಿ ಪ್ಲೇಸ್ ಆಗಿದೆ. ಶೋ ಮಾಡ್ತೀನಿ ನೋಡಿ, ನಾನು ಪ್ಲೇ ಮಾಡಿದ್ದೀನಿ, ಈಗ ತೋರಿಸ್ತೀನಿ ಎಲ್ಲರಿಗೂ ತೋರಿಸ್ತೀನಿ ಪ್ಲೇ ಮಾಡಿಬಿಟ್ಟು. ನೋಡಿ ಫ್ರೆಂಡ್ಸ್, ನಂದಲ್ಲಿ ಪ್ಲೇ ಆಗ್ತಿದೆ, ನೋಡ್ಬೋದು ನೀವು. ಹೆವಿ ರೈನ್ ಫಾಲ್ ಗೇಮ್ ಇದು. ನಾನು ಇದಕ್ಕೆ ಅಂಬಾರಿ ಉತ್ಸವ ಮೋಡ್ ತೊಗೊಂಡಿದ್ದೀನಿ. ಇದು ಓಲ್ಡು. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ನೀವು ಹೆಂಗೆ ಹಾಕೊಬೋದು ಅಂತ ಹೇಳಿದ್ದೀನಿ. ಅಂಬಾರಿ ಉತ್ಸವದು ಎಲ್ಲ ನಿಮಗೆ ಪಾಸ್ವರ್ಡ್ ಕೊಡ್ತಿರಲಿಲ್ಲ, ನಾನು ಕೊಟ್ಟಿದ್ದೀನಿ, ನೋಡ್ಬೋದು. ಹೆವಿ ಗಾರ್ಡ್ ಸೆಕ್ಷನ್
ಚೆನ್ನಾಗಿರುತ್ತೆ ಪ್ಲೇ ಮಾಡೋಕ್ಕೆ. ಇಂಟೀರಿಯರ್ ಇಟ್ಕೊಂಡು ಪ್ಲೇ ಮಾಡಿ, ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿಗೆ ಇಷ್ಟು ಸಾಕು ಅಂತ ಮತ್ತೊಮ್ಮೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿಗೆ ಇಷ್ಟು ಸಾಕು. ಬಾಯ್. Baby, read the